ಆಟೋದವರು ಬೈಕ್ ಟ್ಯಾಕ್ಸಿಯವ್ರನ್ನ ಬೈಯೋದಾಯ್ತು, ಬೈಕ್ ಟ್ಯಾಕ್ಸಿಯವರು ಆಟೋದವ್ರನ್ನ ಬೈಯೋದಾಯ್ತು. ಇದೇ ಆಗಾಗ 3 ತಿಂಗಳು 6 ತಿಂಗಳಿಗೆ ಒಂದೊಂದ್ಸತಿ ಇದೊಂದು ಪ್ರಾಬ್ಲಮ್ ಅವಾಗ ಬರ್ತಾ ಇರುತ್ತೆ. ಸೊ ಆ ಟೈಮಲ್ಲೆಲ್ಲ ಬಂದ್ಬಿಟ್ಟು ಯಾರೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾರೆ, ಯಾರೆಲ್ಲ ಆಟೋ ಮಾಡ್ತಾರೆ, ಅವ್ರಿಗೆಲ್ಲ ಒಂದು ಗೊಂದಲದ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಅಷ್ಟು ತಲೆ ಕೆಡ್ಸ್ಕೊಳೋ ಅಂತ ಏನಪ್ಪ ವಿಷಯ ಅಂತಂದ್ರೆ ಇದ್ರ ಮೇಲೆ ಡಿಪೆಂಡೆನ್ಸಿ ಆಗಿರೋದು. ಯಾವ್ದ್ರ ಮೇಲೆ? ಯಾರು ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ, ಬೈಕ್ ಓಡಿಸ್ತಾರೆ, ಅವ್ರು ಬಂದ್ಬಿಟ್ಟು ಅವರ ಹೊಟ್ಟೆಪಾಡನ್ನ ಈ ಬೈಕ್ ಟ್ಯಾಕ್ಸಿಯಿಂದ ನಡೆಸ್ಕೊಂತ ಇದ್ದಾರೆ. ಸೊ ಮೇಯ್ನ್ ಆಗಿ ಈ ರೀಸನ್ ಇಂದ ಅವಾಗ ಅವರು ಕೂಡ ಸ್ವಲ್ಪ ಟೆನ್ಷನ್ ತಗೊಳೋದು. ಒಂದು 3 ತಿಂಗಳು 6 ತಿಂಗಳಿಗೆ ಒಂದ್ಸತಿ ಈ ಪ್ರಾಬ್ಲಮ್ಗಳು ಎದ್ದು ಬಂದಾಗ ಏನ್ ಬರುತ್ತೆ ಜಡ್ಜ್ಮೆಂಟು, ಯಾವ ತರ ಇರುತ್ತೆ, ಏನಾಗ್ಬೋದು ಅನ್ನೋದು ಅವರು ಒಂದು ಕನ್ಫ್ಯೂಷನ್. ಸೊ ಸ್ನೇಹಿತರೆ, ಏನು ಇವಾಗ 6 ವಾರಗಳಲ್ಲಿ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಬೇಕು ಅಂತ ಏನು ಕೋರ್ಟಿಂದ ಆರ್ಡರ್ ಬಂದಿದೆ. ಸೊ ಅದನ್ನ ಆಲ್ಮೋಸ್ಟ್ ನನಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಷ್ಟು ನಾನು ಓದಿದ್ದೀನಿ. ಅದರಲ್ಲಿ ನನಗೆ ಸಿಕ್ಕಿದ್ದೇನಪ್ಪ ಅಂತಂದ್ರೆ ಒಂದು 4-5 ಪಾಯಿಂಟ್ ಬಂದ್ಬಿಟ್ಟು ಮೇನ್ ಆಗಿದೆ. ಆಯ್ತಾ? ಆ 4-5 ಪಾಯಿಂಟ್ ಇರೋದ್ರಿಂದಾಗಿ ಒಂದು ಜಡ್ಜ್ಮೆಂಟ್ ಬಂದಿರೋದು, ಈ 6 ವಾರಗಳಲ್ಲಿ ಬೈಕ್ ಟ್ಯಾಕ್ಸಿ ನಿಲ್ಲಿಸಬೇಕು. ಸೊ ಆ 4-5 ಏನು ಪಾಯಿಂಟ್ ಇದೆ, ಆ 4-5 ಪಾಯಿಂಟ್ನ ನಿಮ್ಮ ಮುಂದೆ ಎತ್ತಿಡ್ತೀನಿ. ಅದ್ರ ಬಗ್ಗೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಸೊ ಏನ್ ಕಾರಣಕ್ಕೋಸ್ಕರ ಇವರು ಈ ತರ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಸೊ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ತಡ ಮಾಡೋದು ಬೇಡ, ಬೇಗ ವಿಡಿಯೋನ ಶುರು ಮಾಡೋಣ. ಅದ್ರ ಜೊತೆಗೆ ಸ್ನೇಹಿತರೆ, ತುಂಬಾ ಜನ ಕೇಳ್ತಿದ್ರೆ ಡೈರೆಕ್ಟ್ ಆಗಿ ಮಾತಾಡಿ, ಯಾಕೆ ಸುತ್ತಿ ಬಳಸಿ ಮಾತಾಡ್ತೀರಾ ಅಂತ. ಸೊ ಸುತ್ತಿ ಬಳಸಿ ಏನು ಮಾತಾಡೋದಿಲ್ಲ. ಮೇನ್ ಏನಪ್ಪಾ ಅಂದ್ರೆ ಒಬ್ಬರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿ, ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು ಕೆಲವೊಂದು ಪಾಯಿಂಟ್ನ ವಿಷಯನ ಎತ್ತಿ ಅದರದ್ದು ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಅಂಡರ್ಸ್ಟ್ಯಾಂಡ್ ಆಗ್ಲಿ, ಅವ್ರಿಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ. ಬಟ್ ಏನಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಅರ್ಥನೂ ಅದೇ ವಿಡಿಯೋದಲ್ಲೇ ಸಿಗುತ್ತೆ. ಸೊ ಪೇಷನ್ಸ್ ಇಂದ, ಸ್ವಲ್ಪ ತಾಳ್ಮೆಯಿಂದ ನೀವು ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಸೊ ಬನ್ನಿ, ಇವತ್ತು ಈ ವಿಡಿಯೋದಲ್ಲಿ ಡೈರೆಕ್ಟ್ ಆಗಿ ಏನ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ, ಸೈಡಲ್ಲಿ ಏನ್ ನೋಡ್ತಾ ಇದ್ದೀರಾ ಕೋರ್ಟ್ ಆರ್ಡರ್ ಕಾಪಿ ಏನಿದೆ ಅದರಲ್ಲಿ ನಾನು ಓದಿ ನನಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅದನ್ನ ನಿಮ್ ಮುಂದೆ ಎತ್ತಿರ್ತೀನಿ. ಮೊದಲನೇ ಪಾಯಿಂಟ್ ಯಾವ್ದಪ್ಪ ಅಂತ ಅಂದರೆ, ಮೇಯ್ನ್ ಆಗಿ ಬರ್ತಾ ಇರುವಂತದ್ದು ವುಮನ್ ಸೇಫ್ಟಿ. ಲೇಡೀಸ್ಗಳಿಗೆ ಸೇಫ್ಟಿ ಇಲ್ಲ ಅಂತ ಅಂದ್ಬಿಟ್ಟು ಮೊದಲನೇ ಪಾಯಿಂಟ್ ಇರುವಂತದ್ದು. ಎರಡನೇ ಪಾಯಿಂಟ್ ಬಂದ್ಬಿಟ್ಟು BMTC ಬಸ್ಗೆ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ಮತ್ತೆ ಹೋಯ್ತಾ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ನ ಕೊಡೋ ಹಾಗಿಲ್ಲ, ಅದು ಉಲ್ಲಂಘನೆ ಆಗುತ್ತೆ ಅಂತ ಅಂದ್ಬಿಟ್ಟು. ಆಯ್ತಾ? ವೈಟ್ ಬೋರ್ಡ್ ಬಂದ್ಬಿಟ್ಟು ಮೇನ್ ಆಗಿ ಪರ್ಸನಲ್ ಯೂಸ್ ಮಾತ್ರ ಇರೋದು, ಅದರಲ್ಲಿ ಯಾವುದೇ ತರ ಪ್ಯಾಸೆಂಜರ್ ಸರ್ವಿಸ್ ಕೊಡಬಾರ್ದು ಅನ್ನೋದು. ಆಯ್ತಾ? ನಾಲ್ಕನೇ ವಿಷಯ ಪಾಯಿಂಟ್ ಹೇಳ್ಬೇಕು ಅಂತಂದ್ರೆ, ಇವಾಗ ಆಟೋ ಮತ್ತೆ ಟ್ಯಾಕ್ಸಿ ಇವ್ರ ಹತ್ರ ಇಂದ ಅಂದ್ರೆ ಒಂದು ಫ್ರಾಕ್ಷನ್ ದುಡ್ಡನ್ನ ಬೈಕ್ ಟ್ಯಾಕ್ಸಿ ಅಂತ ಒಂದು ಸರ್ವಿಸ್ ನ ನಡೆಸ್ಕೊಂಡು ಇವ್ರು ಏನು ಸಿಕ್ಬೇಕಿತ್ತು ಆ ಫ್ರಾಕ್ಷನ್ ದುಡ್ಡನ್ನ ಬಂದ್ಬಿಟ್ಟು, ನಾನು ಎಕ್ಸಾಂಪಲ್ ಹೇಳ್ತಿರೋದು, ಅದನ್ನ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮಿಸಿ. ಒಂದು ಫ್ರಾಕ್ಷನ್ ಅಂತ ಅಂದ್ರೆ ಒಂದು ಪೀಸು, ಇವಾಗ ಎಕ್ಸಾಂಪಲ್ 100 ರೂಪಾಯಿ. ಆಯ್ತಾ? ಆ 100 ರೂಪಾಯಿನಲ್ಲಿ ಒಂದು ಫ್ರಾಕ್ಷನ್ ಆಗಿ ಒಂದು 70 ರೂಪಾಯಿ 60 ರೂಪಾಯಿ ಈ ತರ ಮಾಡಿ ಒಂದು ಬೈಕ್ ಟ್ಯಾಕ್ಸಿ ಸರ್ವಿಸ್ ಅಲ್ಲಿ ಕೊಟ್ಟು ನಡೆಸ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಿದ್ದಾರೆ. ವುಮನ್ ಸೇಫ್ಟಿ ಬಗ್ಗೆ ಮೇನ್ ಆಗಿ ಬರ್ತಿರುವಂತದ್ದು. ಅಲ್ಲಿ ವುಮನ್ ಸೇಫ್ಟಿ ಅಂತಂದ್ರೆ ಲೇಡೀಸ್ ತುಂಬಾ ಸೇಫ್ಟಿ ಇಲ್ಲ, ಯಾಕಂದ್ರೆ ತುಂಬಾ ಕೇಸ್ಗಳಾಗಿದ್ದಾವೆ, ಕೆಲವೊಂದು ಕೇಸು. ಆಯ್ತಾ? ಸೊ ದಯವಿಟ್ಟು ಅದನ್ನ ಯಾವ ಮಟ್ಟಕ್ಕೆ ತಗೊಳಕ್ ಹೋಗ್ಬೇಡಿ. ಬಟ್ ಏನಂತಂದ್ರೆ ಅದು ಒಂದು ಪಾಯಿಂಟ್ ಬಂದಿರೋದ್ರಿಂದಾಗಿ ಹೇಳ್ತಾ ಇದ್ದೀನಿ. ವುಮನ್ ಸೇಫ್ಟಿ ಬಗ್ಗೆ ಮೇನ್ ಆಗಿ ಹೇಳ್ತಿದ್ದಾರೆ, ಅದನ್ನ ನಾನು ಜಾಸ್ತಿ ಬಿಡಿಸಿ ಹೇಳಕ್ತಾ ಇಲ್ಲ. ಎರಡನೇದು BMTC ಬಗ್ಗೆ. ಓಕೆನಾ? ಸೊ BMTC ಬಗ್ಗೆ ಹೇಳ್ಬೇಕು ಅಂತಂದ್ರೆ, BMTC ಬಂದ್ಬಿಟ್ಟು ಚೀಪೆಸ್ಟ್ ರೇಟ್ ಅಲ್ಲಿ ಆಪರೇಟ್ ಆಗ್ತಿರುವಂತದ್ದು. BMTC ಬಸ್ ಬಂದ್ಬಿಟ್ಟು ಫಸ್ಟ್ ಮೊದಲನೇ ಸ್ಥಾನದಲ್ಲಿ ಚೀಪ್ ರೇಟ್ ಅಲ್ಲಿ ಸರ್ವಿಸ್ ಕೊಡ್ತಾ ಇರೋದು BMTC ಬಸ್ಸು. ಅದಾದ್ಮೇಲೆ ಮೆಟ್ರೋ ಆದ್ಮೇಲೆ ಆಟೋ ಆಗಿರುತ್ತೆ, ಅದ್ರ ಜೊತೆಗೆ ಕ್ಯಾಬ್ ಅಂತ ಬರುತ್ತೆ. ಅಂದ್ರೆ ಒಂದು ಕ್ಯಾಟಗರಿ ವೈಸ್, ಸರಿನಾ? ಈ ತರ ಹೋಗ್ತಿದೆ. ಬಟ್ ಏನಂತಂದ್ರೆ ಈ BMTC ಬಸ್ ಅವರಿಗೆ ಲಾಸ್ ಆಗ್ತಿದೆ. ಆಯ್ತಾ? ಇದನ್ನ ಒಂದು ಪಾಯಿಂಟ್ ಇಟ್ಟಿದ್ದಾರೆ. ಆ ಒಂದು ಪಾಯಿಂಟ್ ಇಂದ ವಾದ ಮಾಡಿರುವಂತದ್ದು ಏನಂತಂದ್ರೆ, BMTC ಬಸ್ ಬಂದ್ಬಿಟ್ಟು ಫಸ್ಟ್ ಆಲ್ರೆಡಿ ಲಾಸ್ ಅಲ್ಲಿದೆ. ಮತ್ತೆ ನೀವು ತಿಳ್ಕೊಳ್ಳಿ, ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆ BMTC ಬಸ್ಗೆ ಲಾಸ್ ಆಗ್ತಿದೆ. ಅದರಲ್ಲಿ ಒಂದು 200 ಕೋಟಿ 300 ಕೋಟಿ ಅಷ್ಟು ನಮಗೆ ವರ್ಷಕ್ಕೆ ಲಾಸ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಅದೇ ತರ ಮೆಟ್ರೋ ಕೂಡ ಲಾಸ್ ಆಗುತ್ತೆ ಅಂತ ಇದು ಒಂದು ಕಾರಣ ಕೊಟ್ಟಿರೋದಾರೆ, ಈ ಅಡಿಷನಲ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಬಂದ್ರೆ. ಅದ್ರ ಜೊತೆಗೆ ಆಟೋ ಮತ್ತೆ ಟ್ಯಾಕ್ಸಿ ಅವ್ರಿಗೆ ಕೂಡ ಕಷ್ಟ ಆಗ್ತಿದೆ. ಅವ್ರು ಬಂದ್ಬಿಟ್ಟು ಯೆಲ್ಲೋ ಬೋರ್ಡ್ ಅಲ್ಲಿ ಓಡಿಸ್ತಾ ಇದ್ದಾರೆ.
ಮತ್ತೆ ಅವ್ರದೇ ಒಂದು ಫ್ರಾಕ್ಷನ್ ಒಂದು ಅಮೌಂಟ್ ಬಂದ್ಬಿಟ್ಟು ಇವ್ರಿಗೆ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ, ಅವ್ರ ದುಡಿಮೆ ಕಮ್ಮಿ ಆಗ್ತಿದೆ ಅನ್ನೋದು ಒಂದು ವಾದ ಮತ್ತೆ ಒಂದು ಇನ್ಫಾರ್ಮೇಶನ್ ಕೊಟ್ಟು, ಅಂದ್ರೆ ಈ ಕೆಲವೊಂದು ಈ 4-5 ಪಾಯಿಂಟ್ ಏನ್ ಹೇಳ್ದೆ ಇದೆಲ್ಲ ಮುಂದೆ ಇಟ್ಟಿದ್ದಾರೆ. ಈ 4-5 ಪಾಯಿಂಟ್ ನ ಹೈಲೈಟ್ ಮಾಡಿ ಅದ್ರ ಜೊತೆಗೆ ವೈಟ್ ಬೋರ್ಡ್ ಅಲ್ಲಿ ಯಾವುದೇ ತರ ಟ್ಯಾಕ್ಸಿ ಸರ್ವಿಸ್ ಕೊಡೋ ಹಾಗಿಲ್ಲ, ಅದು ಪರ್ಸನಲ್ ಯೂಸ್ ಮಾತ್ರ ಇರುವಂತದ್ದು. ಆ ರೀಸನ್ ಇಂದ ಯಾವುದೇ ಕಾರಣಕ್ಕೂ ಇಲ್ಲಿ ವೈಟ್ ಬೋರ್ಡ್ ಅಲ್ಲಿ ಕೊಡಬಾರ್ದು. ಅದಕ್ಕೆ ಒಂದು ಹೊಸ ರೂಲ್ಸ್ ನಿಯಮನೋ ಏನೋ ಅದೇನ್ ತರ್ತಾರೆ ಅದು ಆಮೇಲೆ ಬಿಟ್ಟಿದ್ದು 6 ವಾರಗಳ ನಂತರ. 6 ವಾರಗಳಲ್ಲಿ ಅಗ್ರಿಕೇಟರ್ ಕಂಪ್ನಿ ಯಾರೆಲ್ಲ ಈ ಬೈಕ್ ಟ್ಯಾಕ್ಸಿನ ನಡೆಸ್ತಾರೆ ಆ ಅಗ್ರಿಕೇಟರ್ ಕಂಪ್ನಿಯವ್ರು ಬಂದ್ಬಿಟ್ಟು ಸ್ಟಾಪ್ ಮಾಡಬೇಕು. 6 ವಾರಗಳಲ್ಲಿ ಅವರು ಸ್ಟಾಪ್ ಮಾಡಿಲ್ಲ ಅಂತ ಅಂದರೆ ಈ ಬೈಕ್ ಟ್ಯಾಕ್ಸಿ ನಡೆಸುವಂತಹ ಅಗ್ರಿಕೇಟರ್ ಕಂಪ್ನಿ ಏನಿದ್ದಾರೆ ಇವರು 6 ವಾರಗಳಲ್ಲಿ ಇವ್ರದ್ದು ಏನು ಬೈಕ್ ಟ್ಯಾಕ್ಸಿ ಸರ್ವಿಸ್ ಇದೆ ಅದನ್ನ ಸ್ಟಾಪ್ ಮಾಡಬೇಕು. ಅದು 6 ವಾರ ನಂತರ ಒಂದು ಇನ್ಫಾರ್ಮೇಶನ್ ಕೋರ್ಟ್ ಕೊಡಬೇಕಾಗುತ್ತೆ, ಯಾರು ಸರ್ಕಾರ ಸ್ಟಾಪ್ ಮಾಡಿದಾರಾ, ಅವರು ಕೋರ್ಟ್ ಕೊಟ್ಟಿರುವಂತಹ ಆರ್ಡರ್ನ ಪಾಲನೆ ಮಾಡಿದಾರಾ ಅನ್ನೋದನ್ನ ನೋಡೋಕ್ಕೋಸ್ಕರ ಗೌರ್ಮೆಂಟ್ ನ ಇನ್ವಾಲ್ವ್ ಮಾಡುತ್ತೆ. ಆಯ್ತಾ, ಅದು 6 ವಾರನಲ್ಲಿ ಗೌರ್ಮೆಂಟ್ ಅವರು ಸರ್ಕಾರ ಏನಿದೆ ಅವರು ಅದರದ್ದು ಸ್ಟಾಪ್ ಆಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ತಿಳಿಸ್ಬೇಕಾಗುತ್ತೆ, ಕೋರ್ಟ್ಗೆ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಅದಾದ್ಮೇಲೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನಂತ ಅಂದ್ಬಿಟ್ಟು. ಇವಾಗ ಅಗ್ರಿಕೇಟರ್ ಕಂಪ್ನಿಯವ್ರು ಏನ್ ಮಾಡ್ತಾರೆ, ಅವ್ರೇನ್ ಮುಂದಿನ ಪ್ಲಾನ್ ಮಾಡ್ತಿದ್ದಾರೆ, ಸೊ ಯಾರಿಗೂ ಏನು ಐಡಿಯಾ ಇಲ್ಲ. ಸೊ ಏನ್ ನಿಮ್ ಮುಂದೆ ನಾನು ಹೇಳ್ತಾ ಇದ್ದೀನಿ. ಸೊ ಮೇನ್ ಏನ್ 4-5 ಪಾಯಿಂಟ್ ಹೇಳದ್ನಲ್ಲ, ಮೊದಲನೇದಾಗಿ ವುಮನ್ ಸೇಫ್ಟಿ, ಎರಡನೇದಾಗಿ BMTC ಬಸ್ಸು, ಮೂರನೇದಾಗಿ ಬೈಕ್ ಟ್ಯಾಕ್ಸಿ, ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋ ಹಾಗಿಲ್ಲ ಅಂತ. 4ನೇ ಪಾಯಿಂಟ್ ಬಂದ್ಬಿಟ್ಟು ಆಟೋ ಮತ್ತೆ ಟ್ಯಾಕ್ಸಿ ಅವ್ರು ಕೂಡ ಪ್ರಾಬ್ಲಮ್ ಆಗ್ತಿದೆ. ಅವರು ಒಂದು ರೂಲ್ಸ್ ರೆಗ್ಯುಲೇಷನ್ ನ ಫಾಲೋ ಮಾಡಿಕೊಂಡು ಏನಿದೆ ಮೋಟಾರ್ ಆಕ್ಟ್ ಏನಿದೆ ಅದನ್ನ ಫಾಲೋ ಮಾಡಿಕೊಂಡು ಅವ್ರ ಕೆಲಸನ ಮಾಡ್ತಿದ್ದಾರೆ. ಸೊ ಹಂಗಾಗಿ ಅವರು ಕೂಡ ಒಂದ್ ಲೆಕ್ಕದಲ್ಲಿ ಅನ್ಯಾಯ ಆಗ್ತಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಈ ವಿಷಯಗಳನ್ನೆಲ್ಲ ಜಡ್ಜ್ ಮುಂದೆ ಇಟ್ಟಿದ್ದಾರೆ. ಈ ಎಲ್ಲ ವಿಷಯಗಳನ್ನ ಬಂದ್ಬಿಟ್ಟು ತಿಳಿಸಿ ಅದಕ್ಕೊಂದು ಜಡ್ಜ್ಮೆಂಟ್ ಆಗಿ ಕೊಟ್ಟಿರೋಂಥದ್ದು. ಇನ್ನು 6 ವಾರಗಳಲ್ಲಿ ಏನಾಗುತ್ತೆ ಕಾದು ನೋಡ್ಬೇಕಾಗುತ್ತೆ. ಸೊ ಸದ್ಯಕ್ಕೆ ನಾನು ನೋಡ್ದಂಗೆ ಹೈಲೈಟೆಡ್ ಪಾಯಿಂಟ್ ಹೇಳದ್ನಲ್ಲ, ಈ 4-5 ಪಾಯಿಂಟ್ ಇದೆ. ಹಾಗೆ ತುಂಬಾ ಜನ ಅನ್ಸ್ಬೋದು, ಹೌದಾ ಏನ್ ಹಂಗಾದ್ರೆ ಇಷ್ಟು ವರ್ಷ ಹೆಂಗ್ ಕೊಟ್ಟಿದ್ರು ಏನು ಅಂತ ಅಂದ್ಬಿಟ್ಟು. ಇದಕ್ಕಿಂತನೂ ಮುಂಚೆ ಇನ್ನು 2014, 15, 16 ಅಲ್ಲಿ ಈ ಅಗ್ರಿಕೇಟರ್ ಕಂಪ್ನಿಯಿಂದಾನೆ ಪ್ರೈವೇಟ್ ಬಸ್ ನ ಆಪರೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡಿದ್ರು. ಅದು ಝ್ಯಾಪ್ ಅಂತ ಏನೋ ಇರಬೇಕು, ನನಗೆ ಸರಿಯಾಗಿ ಹೆಸರು ಗೊತ್ತಿಲ್ಲ. ಆಯ್ತಾ, ಸೊ ಇದೇ ತರ ಏನೋ ಮೆನ್ಷನ್ ಇತ್ತು. ಈ ಅಗ್ರಿಕೇಟರ್ ಕಂಪ್ನಿ ಮುಖಾಂತರವಾಗಿ ಪ್ರೈವೇಟ್ ಬಸ್ಗಳು ಏನಾದ್ರು ಆಪರೇಟ್ ಆದ್ರೆ BMTC ಬಸ್ಗೆ ಲಾಸ್ ಆಗುತ್ತೆ, ಇದರಿಂದ BMTC ತುಂಬಾನೇ ಹೊಡೆತ ತಿನ್ನುತ್ತೆ ಅನ್ನೋ ರೀಸನ್ಗೆ ಅವಾಗ BMTC ಅವರು ಕೂಡ ಕೇಸ್ನ ಫೈಲ್ ಮಾಡಿದ್ರು. ಇವೆಲ್ಲ ಒಂದು 4-5 ಪಾಯಿಂಟ್ ನ ಇಟ್ಕೊಂಡು ಎಲ್ಲ ಮೆನ್ಷನ್ ಮಾಡಿ ಇವಾಗ ಬಂದಿರುವಂತ ರೂಲು. ಇನ್ ನೋಡ್ಬೇಕು ಇನ್ನೊಂದು 6 ವಾರಗಳಲ್ಲಿ ಯಾವ ತರ ರೂಲ್ಸ್ ನ ಅವರು ತರ್ತಾರೆ, ಅಗ್ರಿಕೇಟರ್ ಕಂಪ್ನಿಯವ್ರು ಏನ್ ಮಾಡ್ತಾರೆ, ಅವ್ರು ಯಾವ ತರ ಮೈಂಡ್, ಅವ್ರ ಲಾಯರ್ಸ್ ಎಲ್ಲ ಏನ್ ಅವ್ರಿಗೆ ಸಜೆಷನ್ ಕೊಟ್ಟಿರ್ತಾರೆ ಅದು ಯಾರಿಗೂ ಗೊತ್ತಿಲ್ಲ. ಅದು ಇನ್ನು ಮುಂದಕ್ಕೆ ನೋಡ್ಬೇಕು. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಬಂದ್ಬಿಟ್ಟು ಆರ್ಡರ್ ಕಾಪಿಯಲ್ಲಿ ಇರೋದು ಏನಪ್ಪಾ ಅಂತಂದ್ರೆ 6 ವಾರಗಳಲ್ಲಿ ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ಆಗಿ ಬ್ಯಾನ್ ಆಗ್ಬೇಕು, ಸ್ಟಾಪ್ ಆಗ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನಾದ್ರು ಒಂದ್ ವೇಳೆ ಏನಾದ್ರು ಇದಾಯ್ತು ಅಂದ್ರೆ ಸೀಸ್ ಆಗ್ಬೋದು. ಆಯ್ತಾ, ಗೌರ್ಮೆಂಟ್ ಅವ್ರು ಸ್ಟಾಪೇ ಮಾಡಿಲ್ಲ, ಸೀಸ್ ಆಗುವಂತ ಚಾನ್ಸ್ ಇದೆ. ಆದ್ರೂ ಕೂಡ ಮೆನ್ಷನ್ ಆರ್ಡರ್ ಕಾಪಿಯಲ್ಲಿ ಇದೆ. ಸೀಸ್ ಆಗಿದ್ರೆ ಅದಕ್ಕೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಅಗ್ರಿಕೇಟರ್ ಕಂಪ್ನಿಯವರೇನೆ ಹೊಣೆ ಆಗಿರ್ತಾರೆ. ಸರಿನಾ, ಗಾಡಿ ಸೀಸ್ ಆಯ್ತು ಅಂತಂದ್ರೆ ಅವ್ರು ಹೊಣೆ ಆಗಿರ್ತಾರೆ. ಬಟ್ ಏನಂತಂದ್ರೆ ನಾವು ನಮ್ ಗಾಡಿ ಹಾಕೊಂಡು ಓಡಿಸ್ತಾ ಇದೀವಿ, ಸೀಸ್ ಆದ್ರೆ ಕಂಪ್ನಿಯವ್ನ ಯಾಕೆ ತಲೆ ಕೆಡಿಸ್ಕೊಂತಾನೆ. ಸೊ ನೀವೆಲ್ಲ ಮುಂಚೆ ಎಲ್ಲ ನೋಡಿರ್ಬೋದು, ಒಂದ್ 2-3 ತಿಂಗಳು ಅಂದ್ರೆ ಒಂದು 5-6 ತಿಂಗಳಿಗೆ ಒಂದೊಂದ್ಸತಿ ಈ RTO ಹಿಡಿದ್ರು, ಸೀಸ್ ಮಾಡಿದ್ರು ಅಂದಾಗೆಲ್ಲ ಅವ್ರು ನಾವು ಕೊಡ್ತೀವಿ, ಅದು ಕಟ್ಕೊಂಬನ್ನಿ, ಇದು ಕಟ್ಕೊಂಬನ್ನಿ ಆ ತರ ಏನೆಲ್ಲ ಹೇಳ್ತಿದ್ರು. ಆಯ್ತಾ, ಸೊ ನೋಡ್ಬೇಕು ಈ ಸತಿ ಕೋರ್ಟಿಂದ ಜಡ್ಜ್ಮೆಂಟ್ ಬಂದಿದ್ರಿಂದಾಗಿ ಯಾವ ತರ ಅವ್ರು ಪಾಲನೆ ಮಾಡ್ತಾರ ಅಂತ ಅಂದ್ಬಿಟ್ಟು ಕಾದ್ ನೋಡ್ಬೇಕಾಗುತ್ತೆ. ಅದ್ರ ಜೊತೆಗೆ 6 ವಾರ ನಂತರ ಗೌರ್ಮೆಂಟ್ ಸರ್ಕಾರ ಒಂದು ಕಾರ್ಯಾಚರಣೆ ಮಾಡ್ಬಿಟ್ಟು ಇನ್ಫಾರ್ಮೇಶನ್ ಕೋರ್ಟ್ಗೆ ಕೊಡ್ಬೇಕಾಗುತ್ತೆ, ಮಾಹಿತಿ ಕೊಡ್ಬೇಕಾಗುತ್ತೆ, ಸ್ಟಾಪ್ ಆಗಿದ್ಯೋ ಇಲ್ವೋ ಅಂತ. ಅದಕ್ಕೆ ಏನಾದ್ರು ರೂಲ್ಸ್ ತಂದಿದಾರೋ, ಪರ್ಮಿಟ್ ಕೊಡ್ತಿದಾರೋ, ಏನ್ ಮಾಡ್ತಾರೋ ಅಂತ. ಸೊ ಅದನ್ನ ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ. ಅದು ಇನ್ನೂ ಯಾವ್ದೇ ತರ ಅದಕ್ಕೆ ಸುಳುವಿಲ್ಲ, ಯಾಕಂತಂದ್ರೆ ಆಲ್ಮೋಸ್ಟ್ 1.5 ತಿಂಗಳು ಟೈಮ್ ಇದೆ ಅಲ್ವಾ, ಅದಕ್ಕೋಸ್ಕರ ಅಷ್ಟು ಯಾರು ತಲೆ ಕೆಡ್ಸ್ಕೊಂತ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ನೋಡೋಣ, ಹೋಗ್ತಾ ಹೋಗ್ತಾ ಕೆಲವೊಂದು ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ, ಮಾಹಿತಿಗಳು ಬರ್ತಾ ಇರುತ್ತೆ. ಇದೇ ಚಾನೆಲ್ ಮುಖಾಂತರವಾಗಿ ನಿಮ್ಗೆ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ಒಂದ್ ವೇಳೆ ಏನಾದ್ರು 6 ವಾರಗಳಲ್ಲಿ ಇವರು ಸ್ಟಾಪ್ ಮಾಡಿಲ್ಲ ಅಂತ ಅಂದ್ರೆ ಗೌರ್ಮೆಂಟ್ ಅವರು ಇಲ್ಲ RTOದವರು ಗಾಡಿಗಳನ್ನ ಸೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿನಾ, ಅದ್ರಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ ಸೀಸ್ ಆದ್ರೆ ಅದಕ್ಕೆ ಹೊಣೆ ಬಂದ್ಬಿಟ್ಟು ಈ ಅಗ್ರಿಕೇಟರ್ ಕಂಪ್ನಿಯವರೇ ಆಗಿರ್ತಾರೆ ಅಂತ.
ಸೊ ಅಲ್ಲಿಗೆ ಮೋಸ್ಟ್ಲಿ ಸೀಸ್ ಮಾಡ್ಬೋದು, ಫೈನ್ ಆಗ್ಬೋದು. ಸೊ ನೀವೇ ಯೋಚನೆ ಮಾಡಿ ಏನು ಮಾಡೋದು, ಯಾವ ಥರ ಅಂತ ಅಂದ್ಬಿಟ್ಟು. ನಿಮ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ಪ್ರತಿಯೊಂದು ಅಗ್ರಿಕೇಟರ್ ಕಂಪ್ನಿಯವರು ಯಾವ ಥರ ಇದ್ದಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದರೆ, ನೋಡಿ ಯೋಚನೆ ಮಾಡಿ ಯಾವ ಥರ ಅಂತ. ಇನ್ನು ಒಂದು ತಿಂಗಳು ಟೈಮ್ ಇದೆ ಅಲ್ವಾ, ಅಲ್ಲಿಗಂಟ ಯಾರು ಕೂಡ ನಿಮ್ಮ ಮೇಲೆ ಯಾರು ಪ್ರೆಷರ್ ಹಾಕೋದಿಲ್ಲ. ತದನಂತರ ಏನಾಗುತ್ತೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಸ್ನೇಹಿತರೆ. ನಿಮ್ಗೇನಾದ್ರೂ ಇಷ್ಟ ಆದರೆ ಈ ನಿಮ್ಮ ಬ್ರದರ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.